ಮಾವ ಆಶೀರ್ವಾದ ಮಾಡಿ. ಯಾವನೇ ಯಾವನೇ ನಿನ್ ಮಾವ? ಗದ್ದು ಬಸರಾಗಿ ನಿನ್ ಮಾನ ಕಾಪಾಡ್ಕೊಳಕೋಸ್ಕರ ಊರ್ನವ್ರ ಮುಂದೆ ನನ್ನ ಮಾನ ಕಳೆದಿರೋ ನೀನು ನನ್ನ ಸೊಸೆನೇ ಅಲ್ಲ ಕಣೆ, ನನ್ನ ಸೊಸೆನೇ ಅಲ್ಲ. ನಿನ್ನ ಆಸೆಗೆ ನನ್ನ ಮಗನೇ ಬೇಕಾಗಿತ್ತ? ಇದಕ್ಕೆ ಆ ಬಡ್ಡಿ ಮಗ ವಿಶ್ವನ ಸಾರಥ್ಯ ಬೇರೆ. ಮಾವ ನನ್ನ ಏನ್ ಬೇಕಾದ್ರು ಅನ್ನಿ, ಆದ್ರೆ ಅವ್ರನ್ನೇನು ಅನ್ಬೇಡಿ. ಯಾಕೆ? ಅವನೇನ್ ದೇವ್ರ ಅಲ್ಲ? ಕಟ್ಕೊಂಡಿರೋ ಗಂಡನ ಇಲ್ಲ ಇಟ್ಕೊಂಡಿರೋ ಮಿಂಡಾನ? ಏಯ್ ಹೇಳೆ, ನಿನ್ಗೂ ಅವನಿಗೂ ಏನ್ ಸಂಬಂಧ? ಈ ಅಣ್ಣ ತಂಗಿ ಸಂಬಂಧ ಅಂತಾರಲ್ಲ ಪ್ರೇಮ್. ನೀನೀಗ ವಿಶ್ವನ್ ಮುಷ್ಟಿಲಿರೋ ಬಚ್ಚ. ಮುಷ್ಟಿನ ಬಿಗಿ ಮಾಡಿದ್ರೆ ಉಸಿರು ಕಟ್ ಸಾಯ್ತ್ಯ. ಸಡ್ಲಾ ಬಿಟ್ರೆ ಬಾಲ ಬಿಸ್ತಿ ಅಂತ ಗೊತ್ತಿತ್ತು ಸುಮ್ಮನೆ ಇದೀನಿ. ಯಾಕೆ ಗೊತ್ತಾ? ಈ ನನ್ನ ತಂಗಿ ಕತ್ತಲ್ಲಿ ತೂಗ್ತಾ ಇರೋ ತಾಳಿ, ಹಣೆಗೆ ಹೊಳಿತಾರ ಕುಂಕುಮನೇ ಕಾರಣ. ಲೈ, ಇವಳು ನನ್ಗೆ ಬರೀ ತಂಗಿ, ಆದ್ರೆ ಈ ಮನೆಗೆ ಸೊಸೆ, ನಿನ್ ಹೆಂಡತಿ, ನಿನ್ ಮಗುವಿನ ತಾಯಿ. ಈ ಎಲ್ಲ ಸಂಬಂಧಗಳನ್ನು ನೀನು ಅವಳಷ್ಟೇ ಜೋಪಾನವಾಗಿ ಕಾಪಾಡ್ಕೊಂಡ್ಬರ್ಬೇಕು. ಸುಖ ದುಃಖದಲ್ಲಿ ಕತ್ಲು ಬೆಳಕಲ್ಲಿ ನೀ ಅವಳ ಜೊತೆ ಇರ್ತೀನಿ ಅಂತ ಅಗ್ನಿ ಸಾಕ್ಷ್ಯ ಕಡಿದಿದ್ಯಾ. ಅದನ್ನ ಪಾಲಿಸ್ಬೇಕಾದ್ದು ನಿನ್ ಧರ್ಮ. ತಪ್ಪಿದ್ರೆ ಶಿಕ್ಷೆ ಖಂಡಿತ, ಆದ್ರೆ ಅದು ದೇವರಿಂದ ಅಲ್ಲ, ನನ್ನಿಂದ. ನಿಮಗೂ ಅಷ್ಟೇ. ವಯಸ್ಸಾದ ಕಾಲದಲ್ಲಿ ಮಾವ ಆಗೋ ಅದೃಷ್ಟ ಸಿಕ್ಕಿದೆ. ಆ ಪವಿತ್ರವಾದ ಸಂಬಂಧನ ಕಾಪಾಡಿಕೊಂಡು ತುಂಬಬೇಕಾದ್ರೆ ನಿಮ್ಮ ಪಾಪದ ಕೊಡೋಣ ಅಷ್ಟಕ್ಕೆ ನಿಲ್ಲಿಸಿ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಯೋಚನೆ ಮಾಡಿ ನಿಮ್ ತರಲೆ ಕೆಲಸನ ಇವಳ ಮೇಲೆ ಪ್ರಯೋಗ ಮಾಡಿದ್ರೆ ನಿಮಗೆ ಗರುಡ ಪುರಾಣ ಓದಕ್ಕಿಟ್ಟ ಮುಹೂರ್ತನ ಜಾತ್ರೆಗೆ ಮುಂಚೆನೆ ಇಟ್ಕೋಬೇಕಾಗತ್ತೆ. ಉಷಾ, ನಿನ್ ನಗುನಲ್ಲಿ ನನಗೊಂದು ವರ ಕೊಡ್ತೀಯಾ? ಸಾವಿಂದಲೇ ಎದ್ದು ಬರ್ತೀನಿ. ಮುಂದಿನ ಜನ್ಮದಲ್ಲಿ ಸಿಗ್ತೀಯಾ ಹೇಳು? ಈ ಕ್ಷಣನೇ ಪ್ರಾಣ ಬಿಡ್ತೀನಿ. ನಾನು ಆ ದೇವ್ರ ಹತ್ರ ಬೇಡ್ಕೊಂಡೆ, ನೀನಿರೋ ಒಂದೊಂದು ಕ್ಷಣನೂ ಒಂದೊಂದು ಯುಗ ಆಗ್ಬೇಕು ಅಂತ. ಅವನು ಕಿವಿಡೋ ಏನೋ, ನೀನಿಲ್ಲದ ಒಂದೊಂದು ಕ್ಷಣನೂ ಒಂದೊಂದು ಯುಗ ಮಾಡ್ಬಿಟ್ಟ. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಾನು ಯಾವತ್ತಿದ್ರು ನಿನ್ನೋನು. ನಾನು ಮಾಡ್ಬೇಕಾದ ಕರ್ತವ್ಯನ ಬೇಗ ಮುಗಿಸಿ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಮುದಾಡ ಕಾಲ ಆದಷ್ಟು ಬೇಗ ಬರುತ್ತೆ. ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದೀರಾ. ನಿಮ್ಗೆ ಹ್ಯಾಕ್ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಕೃತಜ್ಞತೆ ಏನಮ್ಮ ಬಂತು? ಎಲ್ಲ ಭಗವಂತನಿಚ್ಛೆ. ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಅಲ್ಲ ವೆಂಕಟೇಶ್ವರ, ವಿಷಯ ನಮಗೆ ತಿಳಿಸಿದ್ರೆ ಇಡೀ ಊರಿಗೆ ಚಪ್ರ ಹಾಕ್ಸಿ ಧಾಮ್ ಧೂಮ್ ಅಂತ ನಿನ್ ಮಗಳು ನಿಶ್ಚಿತಾರ್ಥನ ನಾವ್ ಮಾಡ್ತಿರ್ಲಿಲ್ವಾ? ವರ ಯಾರು? ಅಲ್ಲಿ ವಾಹ, ನಮಸ್ಕಾರ. ನಿಮ್ಮಂತ ಪುಣಾತ್ಪುರಿ ಇನ್ನು ಈ ಭೂಮಿ ಮೇಲೆ ಇರೋದ್ರಿಂದಲೇ ಆಶೆ ಮಣೆ ಏರ್ತಾ ಇರೋದು. ಏನು? ಯಾಕೆ ವಿಷಯ ಗೊತ್ತಿಲ್ವಾ ವೆಂಕಟೇಶ್ವರ? ಸುಬ್ಬು 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡುವ ಅಂತಾರೆ. ಹಾಗಂತ ಇರೋ ವಿಷಯ ಮುಚ್ಚಿಡಕ್ಕಾಗತ್ತಾ? ನೋಡಿ ಅಮ್ಮ, ನನ್ನ ಮಗನ್ನ ಬೆಳೆಸಿ ಮದುವೆ ಮಾಡ್ತಾ ಇರೋದು ಮಹಾಲಕ್ಷ್ಮಿ ಮನೆಗೆ ಬರ್ಲಿ, ವಂಶ ಉದ್ಧಾರವಾಗಲಿ ಅಂತ. ನನ್ನ ಮಗನ್ನ ತಲೆ ಹಿಡ್ಕೊಂಡು ಮಾಡ್ಬೇಕು ಅಂತಲ್ಲ. ನೀವೇನು ಎದ್ರಕ ಬ್ಯಾಡಿ ಶಿವನೇ. ಮದುವೆ ಆದ್ಮೇಲೂ ನಾವು ಆಗಾಗ್ಗೆ ಬಂದು ಕ್ಷೇಮ ಸಮಾಚಾರನ ವಿಚಾರ ಮಾಡ್ಕೊಂಡು ಹೋಯ್ತೀವಿ. ನೀನು ಒಂದು ಹೆಣ್ಣು, ನಿನ್ ಮಗಳಿಗೊಂದು ಮದುವೆ. ಚಿಚೆ ಅಂದ್ರ ನಿಂತ್ಕೊಳ್ಳಿ. ಇಲ್ಲಿ ನೋಡಿ, ನನ್ ಮಾತ್ ಕೇಳಿ. ಇಂಥ ಮಾನ್ಗೆಟ್ಟವ್ರಿಗೆ ಮದುವೆ ಬೇರೆ ಕೇಡು. ಯಾವನ್ ಬೇಕಿ ಅಲ್ಕಾ ಸಂಬಂಧ? ಒಂದ್ ನಿಮಿಷ. ಮಾವ, ಶಿವ, ತಿರುಪ್ತಿ, ವೆಂಕಟೇಶ್ವರ ಬಂದ್ ಕೆಲ್ಸ ಎಲ್ಲ ಆಯ್ತಾ? ಆಯ್ತಾ? ಅದು ಅದು ನೋಡಿ, ಆಕೆ ವೇಶ್ಯ ನಿಜ. ಆದ್ರೆ ಆಕೆ ವೇಶ್ಯ ಕಾರಣ ಇಂಥವ್ರು. ಆಕೆ ಕಷ್ಟದಲ್ಲಿದ್ದಾಗ ಕೈ ಹಿಡಿದು ಅಕ್ಕನೋ ತಂಗಿನೋ ತಾಯಿ ಸ್ಥಾನನೋ ಕೊಟ್ಟಿದ್ರೆ ಅವ್ರಿಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ತನ್ನ ಮಗಳಾದ್ರೂ ಚೆನ್ನಾಗಿ ಬಾಳ್ಲಿ ಅಂತ ಇಟ್ಕೊಂಡ್ರೆ ಆಸೆಗೆ ಮಣ್ಣಾಕ್ಬೇಡಿ.
ನೋಡಿ, ಗೊಬ್ಬರದಿಂದ ಬೆಳೆ ಬೆಳಿತೀವಿ. ಆ ಬೆಳೆ ಗೊಬ್ಬರದಿಂದ ಬಂದಿತ್ತು ಅಂತ ಅದನ್ನ ತಿಂದೇ ಇರ್ತೀವ? ಈಗ ನೀವು ಒಪ್ಪಿ ನಡಿಬೇಕಾದ ನಿಶ್ಚಿತಾರ್ಥ ನಿಂತೋದ್ರೆ ನಾಳೆ ನಿಮ್ಮನೆಗೆ ಮಹಾಲಕ್ಷ್ಮಿ ಬರ್ಬೇಕಾದ ಹೆಣ್ಣನ್ನ ಮೈ ಮಾರ್ಕ್ಳು ಕೆಲ್ಸಕ್ಕೆ ತಳ್ಳಿ ತಲೆ ಹಿಡ್ಕರು ಪಟ್ಟ ಕಟ್ಕೋಬೇಕಾಗುತ್ತೆ. ಅದು ಬರೀ ನಮ್ಮನೆ ಹೆಣ್ಮಕ್ಳು ಮಾತ್ರ ಅಲ್ಲ, ಯಾವ ಹೆಣ್ಗೂ ಆ ಗತಿ ಬರಬಾರ್ದು. ಅದು ನಮ್ ಗುರಿ ಆಗ್ಬೇಕು. ನೋಡಿ, ನೀವು ಒಂದು ಹೆಣ್ಣು, ದಯವಿಟ್ಟು ಯೋಚನೆ ಮಾಡಿಮ್ಮ. ನೋಡಪ್ಪ, ಮದುವೆ ಅನ್ನೋದು 7 ಜನ್ಮದ ಸಂಬಂಧ. 2 ಮನ್ಸುಗಳನ್ನ ಒಂದ್ ಮಾಡೋ ಮಹಾಕಾರ್ಯ. ನಾವು ಮನ್ಸಿಗೆ ಬೆಲೆ ಕೊಡ್ಬೇಕು ಹೊರತು ಮಣ್ಣಾಗೋ ದೇಹಕ್ಕ. ಯಾಕಂದ್ರೆ ದೇಹಕ್ಕೆ ಬೆಲೆ ಕೊಡೋರು ಇಂಥ ಕಾಮಕರು, ಮನ್ಸಿಗೆ ಬೆಲೆ ಕೊಡೋರು ಮನುಷ್ಯರು. ನಾನು ಯಾಕೆ ಇದು ನಿನಗೆ ಹೇಳ್ತಿದ್ದೇನೆ ಅಂದ್ರೆ, ನೀವೊಬ್ಬ ವಿದ್ಯಾವಂತ. ನೀ ತಗೊಳ್ಳೋ ನಿರ್ಧಾರದ ಮೇಲೆ ಒಂದು ಹೆಣ್ಣಿನ ಭವಿಷ್ಯ ಅಡಗಿದೆ. ಇದ್ರಲ್ಲಿ ಯೋಚನೆ ಮಾಡೋದು ಏನಿದೆಯಪ್ಪ? ತಪ್ಪು ಹೆಜ್ಜೆ ಇಡ್ತಿದ್ದು ನಮ್ಮನ್ನ ಒಳ್ಳೆ ದಾರಿಗೆ ತಂದಿದ್ಯಾ. ಆ ಹುಡುಗಿನೇ ನನ್ನ ಸೊಸೆ ಅಂತ ಹೇಳಿ ಸಂಪೂರ್ಣವಾಗಿ ಒಪ್ಕೊಳ್ತೀನಿ. ನೀನೇನ್ ಹೇಳ್ತೀಯೋ? ನೀವು ಹೇಳ್ದಾಗೆ ಆಗ್ಲಿ. ತುಂಬಾ ಸಂತೋಷ. ತಗೊಳ್ಳಿ. ಯಾವ ಜನ್ಮದಲ್ಲಿ ನನ್ನ ಮಗಳಿಗೆ ಅಣ್ಣನಾಗಿದ್ಯೋ ಏನು, ನಿಂತು ಹೋಗ್ತಿದ್ದ ಮದುವೆನ ನಡೆಸ್ತಾ ಇದೀಯ. ನಿನ್ ಋಣನ ಹಾಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಇದ್ರ ಋಣ ಏನ್ ಬಂತು? ನಿಮ್ಮ ಮಗಳಿಗೆ ಅಣ್ಣ ಆದ್ಮೇಲೆ ನಿಮಗ್ ಮಗ ಇದ್ದಂಗೆ ತಾನೆ. ನಾ ಬರ್ತೀನಿ. ಏನಪ್ಪ, ನೀನ್ ಯಾರೋ ಗೊತ್ತಿಲ್ಲ, ನಿನ್ ಹೆಸರಾದ್ರೂ ಹೇಳಿದ್ರೆ. ವಿಶ್ವ. ವಿಶ್ವ ವಿಶ್ವ ವಿಶ್ವ. ಊರಿನ ಜನಗಳಿಗೆಲ್ಲ ಸಹಾಯ ಮಾಡೋನು ವಿಶ್ವ, ಮದುವೆ ಮಾಡಿಸೋನು ವಿಶ್ವ, ನನ್ನ ಮನೆಗೆ ಭಿಕಾರಿ ಸೊಸೆ ತಂದೋನು ವಿಶ್ವ, ಜೊತೆಗೆ ನನ್ನ ತಂಗಿ ಮಗ ಅಂತ ನಾಟಕ ಬೇರೆ ಆಡ್ತಾನೆ ಇವನು. ಅಯ್ಯೋ ಶಿವನೇ, ನಾನು ಅವತ್ತು ಅವನ್ಗೆ ಹಂಗೆ ಹೇಳ್ದೆ ಇದ್ದಿದ್ರೆ ನನ್ನ ಕೈ ಕಾಲಿಗೆ ಕಲ್ಲು ಕಟ್ಟಿ ಕೆರಿಗೆ ತಾಕ್ಬಿಡ್ತಿದ್ದ ಕಾಣಪ್ಪು. ಅಷ್ಟೇ ಅಲ್ಲ ವೆಂಕಟೇಶ್ವರ, ಜನ ಅವನಿಗೆ ಕೊಡೋ ಬೆಂಬಲ ನೋಡಿದ್ರೆ ಏನ್ ಮೋಡಿ ಮಾಡೋನು ಏನು. ಊರಿಗೆಲ್ಲ ನಾಮ ಹಾಕೋರು ನಾವು, ನಮಗೆ ನಾಮ ಹಾಕವನು ಆ ತಿರುಪತಿ ವೆಂಕಟೇಶ್ವರ, ಆ ವೆಂಕಟೇಶ್ವರಿಗೆ ನಾಮ ಹಾಕಂತವನು ಇವನು. ನಾವ್ ಹೀಗೆ ಸುಮ್ಮನಿದ್ರೆ ಅವನು ಒಬ್ಬನಿಗೆ ಬಿದ್ದಿರೋ ನಾಮ ನಮ್ಮಿಬ್ಬರಿಗೂ ಬೀಳುತ್ತೆ. ಅಷ್ಟರಲ್ಲಿ ಅವನಿಗೂ ಅವನ್ ನಂಬಿರೋ ಜನಗಳಿಗೂ ನಾಮ ಹಾಕಿ ಕೈಗೆ ಚೊಂಬು ಕೊಟ್ಟು ಕಾಶಿ ಯಾತ್ರೆ ಕಳಿಸದೆ ಹೋದ್ರೆ ನಾವೆಲ್ಲ ಗೋವಿಂದ ಆಗ್ಬೇಕಾಗತ್ತೆ. ನಮಗೆ ಈ ಊರಲ್ಲಿ ಅಧಿಪತಿ ಪಟ್ಟ ಬೇಕು ಅಂದ್ರೆ ನಾನು ಹೇಳ್ದ ಕೇಳಿ, ಈ ಸಾರಿ ನಡೆಯೋ ಜಾತ್ರೆಗೆ ಮುಂಚೆನೆ ಅವನ ತಿಥಿಗೆ ಪೂಜಾರಿನ ಏರ್ಪಾಟ್ ಮಾಡಿ. ಅದಕ್ಕೆ ನಾನಿದ್ದೀನಪ್ಪಾಜಿ. ಅಲ್ಪ ನಾಯಸ್ಗೆ ಅಂತ್ಯ ಹಾಡೋದಕ್ಕೆ ನಿಮ್ಮಂತ ಅಧಿಪತಿಗಳು ಬೇಕಾಗಿಲ್ಲ, ನಾನೇ ಸಾಕು. ನನಗೆ ಬೇಕಾಗಿರೋನು ಸಂಸಾರ ಮಾಡೋನಲ್ವೋ, ಸಂಸ್ಕಾರ ಮಾಡೋನು. ನಾನ್ ಯಾರು? ಪ್ರೇಮ್. ಪ್ರೇ ಅಂದ್ರೆ ಪ್ರೇತಾತ್ಮನ್ಗೂ, ಮಾ ಅಂದ್ರೆ ಮರಣದಂಡನೆ ವಿಧಿಸೋನು ಅಂತ. ಇನ್ 24 ಗಂಟೆಯಲ್ಲಿ ಅವನ ಹೆಣ ತಂದು ನಿಮ್ ಕಾಲ ಹತ್ರ ಬಿಸಾಕ್ತೀರಪ್ಪಾಜಿ? ಅದು ಮಾತ್ರ ಖಂಡಿತ ಸಾಧ್ಯ ಅಲ್ಲ. ಹಂಗಂದ್ರೆ ಹೆಂಗಪ್ಪ? ನಮ್ಮ ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬಂದಿರೋ ಈ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಧರ್ಮಾಧಿಕಾರಿಗಳಾಗಿದ್ದಂತ ವೀರೇಂದ್ರ ಸಿಂಹರವರ ಹೆಸರಿನಲ್ಲಿ ನಡೀತಾ ಇದೆ. ಇದರಲ್ಲಿ ಕುದುರೆ ಪಂದ್ಯನೂ ಐತೆ. ಪಂದ್ಯದಲ್ಲಿ ಗೆದ್ದವ್ರಿಗೆ ಚಿನ್ನದ ಕತ್ತಿ ಕೊಡ್ತಾರೆ. ಆ ಕತ್ತಿ ಪಡೆಯಕ್ಕೆ ಅವನು ಬರೀ ವೀರ ಆದ್ರೆ ಸಾಲದು, ನ್ಯಾಯ ನೀತಿ ಧರ್ಮಕ್ಕೆ ಸೇವಕ ಆಗಿರ್ಬೇಕು. ಜನಗಳ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡು ಊರಿಗೆ ಉಪಕಾರಿ ಆಗಿರ್ಬೇಕು. ಈ ಎಲ್ಲಾ ಗುಣಗಳು ನಿನ್ನಲ್ಲಿವೆ. ಆ ಕತ್ತಿ ನಿನಗೆ ಸಿಕ್ಕಿದ್ರೆ ನಮ್ಮ ಊರಿಗೆ ಒಳ್ಳೇದಾಯ್ತದೆ ಅನ್ನೋ ನಂಬಿಕೆ ನಮ್ಗಿದೆ. ಆ ನಂಬಿಕೆ ಉಳಿಬೇಕು ಅಂದ್ರೆ ಈ ಪಂದ್ಯಕ್ಕೆ ನೀವು ಒಪ್ಕೊಳ್ಳೇಬೇಕು ವಿಶ್ವ. ನೀವೆಲ್ಲ ನಾನು ಇಷ್ಟು ಬಲವಂತ ಮಾಡ್ತಿರ್ಬೇಕಾದ್ರೆ ನಾ ಇದು ಖಂಡಿತ ಒಪ್ಕೋತೀನಿ.
ಸಾಯಿಸ್ಬೇಡ, ಬೇಡ, ನನ್ಗೇನು ಮಾಡಬೇಡ. ಸಾಯಿಸೋಕೆ ಬಂದಿದ್ಯಾ? ಸಾಯಕ್ಕೆ ಹೆದರ್ತಿಯಲ್ಲ? ಯಾಕೆ? ಸಾಯಿಸೋದು ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ತಗೋ, ಸಾಯಿಸು, ಸಾಯಿಸನ ಕೊಚ್ಚಾಕೋ. ಕೊಚ್ಚಾಕೋಕೆ ಕೈನಲ್ಲಿ ಮಚ್ಚಿದ್ರೆ ಸಾಲದು, ಕೆಚ್ಚೆದೇಬೇಕು. ನೀ ನನ್ನ ಮೈ ಮೇಲಿರೋ ಒಂದು ಕೂದಲು ಕೂಡ ಅಲ್ಲಾಡ್ಸಕ್ಕಾಗಲ್ಲ. ನಾನ್ ಮನಸ್ಸು ಮಾಡಿದ್ರೆ ನೀನ್ ಇದೇ ಕೆಸರು ಗದ್ದೆಲ್ಲಿ ಗೊಬ್ಬರ ಮಾಡ್ಬಿಡ್ತೀನಿ. ಆದ್ರೆ ಅದು ಮನುಷ್ಯತ್ವ ಅಲ್ಲ. ಬದುಕೋ ಸ್ವಲ್ಪ ದಿನದಲ್ಲಿ ಯಾಕೋ ಬೇಕಿದಲ್ಲ? ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವೇನೋ ನಮ್ಗೀಗ ಮನುಷ್ಯ ಜನ್ಮ ಸಿಕ್ಕಿದೆ. ಆದ್ರೂ ನಿನಗೀಗ ಸಿಕ್ಕಿರೋದು ಪುನರ್ಜನ್ಮ. ತಂದೆಗೆ ತಕ್ಕ ಮಗ ಅನಿಸ್ಕೊಳ್ಳೋಕೋಸ್ಕರ ಅವ್ರ ದಾರಿಯಲ್ಲಿ ನಡಿಬೇಕಾಗಿಲ್ಲ. ಜೀವನ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಹೆಣ್ಣಿನ ಸರಿಗೆ ಸುಖ ಸುಪ್ಪತ್ಕೆ ಅಲ್ಲ, ಸೇರೆ ಸಾಧನೆ ಅಲ್ಲ, ಬರೀ ಗುರಿನೂ ಅಲ್ಲ. ಸ್ನೇಹಕ್ಕೆ ಸೋಲ್ಬೇಕು, ಪ್ರೀತಿಯಲ್ಲಿ ಗೆಲ್ಬೇಕು. ನೋಡು, ನೀನು ಇಟ್ಕೊಳ್ಳೋ ಪ್ರೇಮ ಹೆಸರಿಗಾದ್ರೂ 4 ಜನ ಪ್ರೀತಿಸೋರ ನಡ್ಕೋ. ಇನ್ಮೇಲಾದ್ರೂ ಒಬ್ಬ ಮನುಷ್ಯ ಆಗೋದ್ ಕಲಿ.